హలో హలో రండి 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 హలో హలో రండి 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 ರಂಡಿ ಅದೇನೋ ವಿಸಿಲ್ ನೋಡಿ ಮನೆಗ್ ನಡೀನಾ ನೀವ್ ಮನೆಗ್ ಹೋಗಿ ಹೈದರಾಬಾದ್ ಬಿರಿಯಾನಿ ತಿನ್ಬಿಟ್ಟು ಮಲ್ಕೊಳ್ಳಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಆರೆಂಜ್ ಆರ್ಮಿ ಅಂಟೆ ಸುನಾಮಿ ವೈಭವ್ ಬಿಸಿ ಸುನಾಮಿ ಕೊಚ್ಕೊಂಡು ಹೊಂಟೋಯ್ತು ಆರೆಂಜ್ ಆರ್ಮಿ. ಏ ಅಲ್ಲಲೇ ವೈಭವ್ಗೆ ಸುಸ್ತಾಯ್ತಿತ್ತಂತೆ. ವಾ ಡಾಕ್ಟರ್ ಅವ್ನ್ಗೆ ಆರೆಂಜ್ ಜ್ಯೂಸ್ ಕುಡಿಯಕ್ ಹೇಳಿದ್ರಂತೆ. ವಾ ಅದಕ್ಕೆ ಆರೆಂಜ್ ಆರ್ಮಿ ನಿಂಡ್ಬಿಟ್ಟು ಜ್ಯೂಸ್ ಮಾಡ್ಕೊಂಡ್ ಕುಡ್ದ್ಬಿಟ್ಟಿದ್ದು. అది యాదో ಒಂದು ಹುಡುಗಿ ಏನೋ ಹೇಳ್ತಿತ್ತಲ್ಲ, ಏನದು 2016 ರಿಪೀಟ್ అయిపోయింది నాదే కప్పి. రండి 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 ಅಲ್ಲ ರಂಡಿ ರಂಡಿ ಅಂದ್ಬಿಟ್ಟು ಇವರೇ ರಂಡ್ಕೊಂಡ್ಬಿಟ್ರು ಮನೆಗೆ. Hi, hello, guys. Welcome back my new video, guys. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನಿನ್ನೆ ಯಾರು ಮತ್ತೆ GT ಮ್ಯಾಚ್ ಇತ್ತು ಗೈಸ್. ಮ್ಯಾಚ್ ಅಲ್ಲಿ GT ವಿನ್ ಆಯ್ತು, ಫೈನಲ್ ಗೆ ಬಂತು ಗೈಸ್. ಫೈನಲ್ ಅಲ್ಲಿ RCB ಮತ್ತು GT. ನಾನು ಅನ್ಕೊಂಡಿದ್ದೆ ಗೈಸ್ RR ಬರುತ್ತೆ ಅನ್ಕೊಂಡಿದ್ದೆ, ಆದ್ರೆ ಬಂದಿದ್ದು GT. ಪರವಾಗಿಲ್ಲ ವಯಸ್ಸು ಯಾವ್ದಾದ್ರೇನೋ ನಾವು ಸಾಕ್ತಿರ್ತೀವಿ ಹಂಗೆ ಗೈಸ್. ಸಾಯಿ ಸುದರ್ಶನ್ ಮತ್ತೆ ನಿನ್ನೆ ಮ್ಯಾಚ್ ಅಲ್ಲಿ ಸೇಮ್ ವಿಕೆಟ್ ಗೈಸ್. ನಮ್ಮ RCB ಜೊತೆ ಹೆಂಗ್ ವಿಕೆಟ್ ಆಗಿದ್ರು ಅದೇ ವಿಕೆಟ್ ಸೇಮ್ ಇಲ್ಲಿ RR ಜೊತೆ ಗೈಸ್. ಅಪ್ಪ ಅವ್ರ ಬ್ಯಾಟ್ ಹಾಕಿ ಏನೋ ವಯಸ್. ನಿನ್ನೆ ವೈಭವ್ ಮಸ್ತ್ ಆಡಿದ್ರು ವಯಸ್. 95 ರನ್ ಹೊಡೆದ ಅವನು ವೈಭವ್. ಈ ಕಡೆ ಶುಭನ್ ಗಿಲ್ ಸುಮ್ನೆ ಬಿಡ್ತಾರ, ನೀನೇನ್ ಕಮ್ಮಿ ಇದ್ದೀಯ ನಾನ್ ಕಮ್ಮಿ ಇಲ್ಲ ಅಂತ ಹೊಡಿತಾರ ವಯಸ್. ಇವ್ರು ಮಸ್ತಾಗಿ ಹೊಡಿತಾರ. ಈ ಏನೋ ಮಾಡಿ 200 ಸಮಥಿಂಗ್ ತಡೆ ಕೊಡ್ತಾರೆ ಯಾರು. ಇವರು 13 ಓವರಲ್ಲೇ 160 170 ರನ್ ಹೊಡಿತಾರ ಗೈಸ್. ಅವ್ನಿಗೆ ಅನ್ಕೊಂಡೆ ಇವ್ರದ್ದೇ GTನೇ ಮ್ಯಾಚ್ ಅಂತ ಆನೆ ಸುಮ್ನೆ ಮಲ್ಕೊಂಡ್ಬಿಟ್ಟೆ. ಯಾರು ಬಂದ್ರೆ ಏನ್ ಗೈಸ್ ನಮ್ಗೆಲ್ಲ ಮ್ಯಾಟ್ರೇ ಆಗಲ್ಲ ಏನಂತೀರಾ. GTಯಲ್ಲಿ 1-2-3 ವಿಕೆಟ್ ಹಾಕ್ಬಿಟ್ರೆ ಗೈಸ್ ಮ್ಯಾಚ್ ನಮ್ದೇ ಈಸೇ ಬರೀಬೋದು ಗೈಸ್. ಈ ಸಲ ಕಪ್ ನಮ್ದೇ. ಜೈ RCB. ಏನಪ್ಪಾ ಅಂದ್ರೆ ನಾಳೆ 20 ವಯಸ್ಸು ನಾಳೆ ಮ್ಯಾಚ್ ಐತೆನ ಫೈನಲ್. ಯಾರು ಆಡಿಸ್ತಾರೋ ಯಾರನ್ನ ಬಿಡ್ತಾರೋ ಗೊತ್ತಿಲ್ಲ, ನೋಡೋಣ. ನಾಳೆ ನಾನು ಕಾಯ್ತಾ ಇದ್ದೀನಿ ನಾಳೆ ಯಾವಾಗ ಆಗುತ್ತೋ ಅಂತ. ನನ್ ಮಗನ್ ನಾಳೆ ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇದ್ದೀವಿ ಗೈಸ್. ನೀವು ಕಾಯ್ತಾ ಇದ್ರ ಅಂತ ನಮ್ಗೆ ಗೊತ್ತು ವೈಸ್. ಬರುತ್ತೆ ನಾಳೆ ಒಂದೇ ಬರುತ್ತೆ. ನಾಳೆ ಕಪ್ ಎತ್ತೋ ಟೈಮ್ ನೋಡ್ತೀರಾ ಗೈಸ್. ಸ್ವಲ್ಪ GT ಬೌಲರ್ಸ್ ಸ್ವಲ್ಪ ನೋಡ್ಕೊಂಡು ಆಗ್ಬಿಟ್ರೆ ನಮ್ ಕಡೆ ಅವರು ಮಸ್ತಾಗಿ ಆಡ್ಬೋದು ವಯಸ್ಸು. ಓಸಲ್ ಆಡಿರ್ತಾನೆ ಅದೇ ಸೇಮ್ ಗೇಮ್ ಪ್ಲೇ ಸ್ಟ್ರಾಟಜಿ ಮೇಲೆ ಬಂದ್ಬಿಟ್ರೆ ಪಕ್ಕ ನಮ್ದೇ ವಯಸ್. ಸ್ವಲ್ಪ ಏನಪ್ಪ ಟಾಸ್ ಮೊದ್ಲು ಆಯ್ತಂದ್ರೆ ಬಾಲಿಂಗ್ ತಗೋಬೇಕು, ಇವ್ರನ್ನ 190 ಆ ತರ ಕಟ್ ಹಾಕ್ಬಿಟ್ರೆ ಆರಾಮಾಗಿ ನಮ್ದೇ ಗೈಸ್. ಮ್ಯಾಚ್ ಏನ್ ಟೆನ್ಷನ್ ಇರಲ್ಲ. ಏನಾದ್ರು ಬ್ಯಾಟಿಂಗ್ ತಗೊಂಡ್ರೆ ಹೊಡಿಬೇಕು ವಯಸ್ಸು. 220 ಹೊಡೆದ್ಬಿಟ್ರೆ ಕಷ್ಟ ಆಗುತ್ತೆ, ಅವ್ರಿಗೆ ಹೊಡಿಯೋ ಕಷ್ಟ ಆಗುತ್ತೆ. ನಮ್ಮ ಕಡೆ ಬೌಲಿಂಗ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಮಾತ್ರ ಮುಗೀತು ಗೈಸ್. ಚೆನ್ನಾಗಿ ಗೈಸ್ ಸಲ ಮಾಡಿದಾರಲ್ಲ ಸೇಮ್ ಅದೇ ತರ ಬೌಲಿಂಗ್ ಹಾಕ್ಬಿಟ್ರೆ ನಮ್ದೇ ಕಪ್ಪು ವಯಸ್. ಜೈ RCB ಗೈಸ್. ನನಗ್ ಡೌಟ್ ಇಲ್ಲ, ನನಗ್ 100% ಅನಿಸ್ತಾ ಇದೆ ಈ ಸಲ ಕಪ್ ನಮ್ದೇ ಅಂತ ಗೈಸ್. ನಿಮಗೂ ಇದೇ ತರ ಅನ್ಸಿದ್ರೆ ಕಮೆಂಟ್ ಮಾಡಿ ವೈಸ್. ಸಾಯಿ ಸುದರ್ಶನ್ ಬ್ಯಾಡ್ ಲಕ್ ಗೈಸ್. ಬ್ಯಾಡ್ ಲಕ್ ಅಂದ್ರೆ ಬ್ಯಾಡ್ ಲಕ್. ತಲೆ ಮೇಲೆ ಕುಂತ್ಕೊಂಡೈತೆ ಅವ್ನು ಬ್ಯಾಡ್ ಲಕ್. ಏನ್ ಮಾಡ್ತೀರಾ ಮತ್ತೆ ಹಿಂಗೆ ಸೇಮ್ ವಿಕೆಟೆ ಹೊರವಾಗಿಲ್ಲ. ಇಲ್ಲ ಅವರು 100 ಹೊಡಿತಾರ ಗೈಸ್, 100 ಹೊಡಿತಾರೆ. ಮಸ್ತ್ ಹೊಡಿದ್ರು ವಯಸ್. ನಿನ್ನೆ GT ಅವ್ರ ಬ್ಯಾಟಿಂಗ್ ಚೆನ್ನಾಗ್ ಬಂತು, ಬೌಲಿಂಗು ಹಂಗೆ ಬಂತು ವಯಸ್. ಸಿರಾಜ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾನೆ, ಮತ್ತೆ ರಬಾಡ ಚೆನ್ನಾಗ್ ಆಗ್ತೀರ ವಯಸ್. ಮತ್ತೆ ಇದು ಓಲ್ಡರ್ ಚೆನ್ನಾಗ್ ಆಗ್ತಿಲ್ಲ ವಯಸ್. ಯಾವ್ದ್ರಿಂದ ಕಿರಣ್ ಗೈಸ್ RCB ಮುಂದೆ ಏನು ನಡೆಯೋದಾಗುತ್ತೆ ಸ್ಟ್ರಾಟಜಿ ಮತ್ತೆ ಗೇಮ್ ಪ್ಲೇ. ನಮ್ಮ RCB ಅವರು ಇವ್ರಂತ ಫಾರ್ಮ್ ಅಲ್ಲಿ ಇದ್ರು ಹೊರಬಿಡ್ತಾರೆ ವಯಸ್. ಹೊಡೆದು ಮನೇನ್ ಮಾಡಿ ಅಂತ ಕಳಿಸ್ಬಿಡ್ತಾರೆ ವಯಸ್. ಇದು ನಮ್ಮ RCB ಗೈಸ್. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಗೈಸ್. ಅಲ್ಲಿವರೆಗೂ ಮಿಸ್ ಮಾಡ್ಕೊಂತೀರಿ. ಮತ್ತೆ ಸಪೋರ್ಟ್ ಮಾಡೋದ್ ಮರಿಬೇಡಿ ಗೈಸ್. ಸಪೋರ್ಟ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಈಗ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ, ನಾ ಇನ್ನೂ ಚೆನ್ನಾಗಿರೋ ಕಂಟೆಂಟ್ ಕೂಡ ಪ್ಲೇ ಮಾಡ್ತಿದ್ದೀನಿ ಗೈಸ್. ಓಕೆ ಗೈಸ್ ಬಾಯ್. ಹಲೋ ಹಾ ಹೇಳು. ಎಲ್ಲಿದ್ಯಾ ಚಿನ್ನು? ಇಲ್ಲೇ ದೇವಸ್ಥಾನಕ್ಕೆ ನೀನು ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ಸಕ್ ಬಂದಿದ್ದೆ ಬೇಬಿ. ಹೌದಾ, ನಾನು ಅದೇ ಗುಡಿ ಗೋಪುರದ ಮೇಲ್ ಕೂತು ಹನುಮಾನ್ ಚಾಲಿಸ್ ಓದ್ತಾ ಇದ್ದೀನಿ. ಸ್ವಲ್ಪ ಊಪರ್ ದೇಕೋ ಚಿನ್ನ. ಹಲೋ ಸರ್ ನಮಸ್ಕಾರ, ಹೆಂಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಯಾರು? ಹಾ ಸರ್ ನಾನು ಸತೀಶ್ ಯಾರು ಅಂತ, ವಿತ್ ದ ಸರ್ನೇಮ್ ಆಫ್ ಯಾರು. ಸತೀಶ್ ಯಾರು? ಸತೀಶ್ ಯಾರು? ಹಾ ಸರ್ ಸತೀಶ್ ಯಾರು? ಏ ಸತೀಶ್ ಯಾರು? ಹಾ ಸರ್ ಸತೀಶ್ ಯಾರು? ಏ ನೀನ್ ಯಾರು? ನಾನ್ ಸತೀಶ್ ಯಾರು ಸರ್. ಲೇ ನಿಂಗ್ ನನ್ನ ನಂಬರ್ ಯಾರೋ ಕೊಟ್ಟಿದ್ದು? ಸರ್ ನಿಮ್ ನಂಬರ್ ನಮ್ ಫ್ಯಾಮಿಲಿ ಮೆಂಬರ್ ಅಲ್ಲಿ ಒಬ್ರು ಸೀಮಾ ಯಾರು ವಿತ್ ದ ಸರ್ನೇಮ್ ಆಫ್ ಯಾರು. ಸೀಮಾ ಯಾರು ಅನ್ನೋರು ನಿಮ್ ನಂಬರ್ ಕೊಟ್ರು ಸರ್. ಸೀಮಾ ಯಾರು? ಹಾ ಸರ್ ಸೀಮಾ ಯಾರು? ಲೇ ಸೀಮಾ ಯಾರು? ಹಾ ಸರ್ ಸೀಮಾ ಯಾರು? ಲೇ ಸೀಮಾ ಯಾರು? ಯಾರು ಸೀಮಾ? 2 ಸತಿ ಸರ್ನೇಮ್ ಅಲ್ಲ ಸರ್, ಒಂದೇ ಸತಿ ಸರ್ನೇಮ್. ಸೀಮಾ ಯಾರು ಅಷ್ಟೇ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಭಗವತ್ನ ನೋಡಿದ್ರೆ.
ಇವಾಗ ನೀನ್ ಯಾರು? ನಾನ್ ಸತೀಶ್ ಯಾರು ಸರ್. ನೀನ್ ಸತೀಶ್ ಯಾರು? ನಿಂಗೆ ನಂಬರ್ ಕೊಟ್ಟು ಸೀಮಾ ಯಾರು? ಹಾ ಸರ್. ಈಗ ನೀ ಇಬ್ರು ಯಾರ? ಸರ್ ನಿಮ್ಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ನಿಮ್ಗೆ ಮೋಸ್ಟ್ಲಿ ಅವ್ರ ಅಪ್ಪ ಗೊತ್ತಿರ್ಬೋದು ಸರ್. ಅವ್ರ ಅಪ್ಪ ನಿಮ್ಮ ಆಫೀಸಲ್ಲೇ ಕೆಲಸ ಮಾಡೋದು. ಅವ್ರ ಅಪ್ಪ ಯಾರು? ಅವ್ರ ಅಪ್ಪ ನಿಖಿಲ್ ಯಾರು ಅಂತ ಸರ್. ಇವಾಗ ಈ ಬೇವರ್ಸಿ ನಿಖಿಲ್ ಯಾರು? ಸೀಮಾ ಯಾರು ಅವ್ರ ಅಪ್ಪ ಸರ್. ಸೀಮಾ ಯಾರು? ಸೀಮಾ ಯಾರು ನಮ್ ಕಸಿನ್ ಸರ್. ನೀನ್ ಯಾರು? ಸರ್ ನಾನು ಸತೀಶ್ ಯಾರು ಸರ್. ಲೇ ಯಾರು ನೀವೆಲ್ಲ? ಲೇ ಮನೇಲಿ ಮಾಡಕ್ ಕೆಲ್ಸ ಇಲ್ವೇನ್ರ ನಿಮ್ಗೆ? ಕರೆಕ್ಟ್ ಕಡ ಯಾರೋ ನೀನು? ಸತೀಶ್ ಯಾರು ಅಂತ ಸರ್. ಲೇ ನಿಮ್ ಮನೆ ಎಲ್ಲೋ ಇರೋದು? ಸರ್ ನಮ್ ಮನೆ ಯಾವ ವಿಜಯನಗರ ಅಂತ ಸರ್, ಬೆಂಗಳೂರಲ್ಲಿ ಇರೋದು. ಯಾವ ವಿಜಯನಗರ? ಹಾ ಸರ್, ಯಾವ ವಿಜಯನಗರ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಅವ್ನ್ ಸರ್ಕೆ ನನ್ ಮಕ್ಳು ಸರ್ಕಾರ ಅವ್ರ ಅವ್ನ್ ತಾಯಿನಾಡ ಅವ್ರವನ್ ಅವ್ರ ಅಪ್ಪನ್ ಕೊಟ್ಟಾರ ಅವ್ರ. ಏನಾಯ್ತು ನಿಂಗೆ? ಹಿಂಗೆ ಸ್ವಲ್ಪ ಟೆನ್ಷನ್. ಯಾಕೋ? ಏನ್ ವಿಷಯಕ್ಕೂ ಟೆನ್ಷನ್ ನಿಂಗೆ? ಎಣ್ಣೆ ಬಾಟ್ಲು ಖಾಲಿ ಆಗ್ಬಿಡೈತೆ. ನಾಚಿಕೆ ಆಗಲ್ವಾ ನಿಂಗೆ? ಎಣ್ಣೆ ಹೊಡಿತೀನಿ ಅಂತಿದ್ಯಾ? ನಾಚಿಕೆ ಅಂತಕ್ಕೆ ನಾನು ಬಟ್ಟೆ ಬಿಚ್ಕೊಂಡ ಕುಡಿತೀನಿ. ಬಟ್ಟೆ ಎಲ್ಲ ಹಾಕೊಂಡು ಆರಾಮಾಗಿ ಕುತ್ಕೊಂಡು ಕುಡಿತೀನಿ. ನೋಡಿ ಎಣ್ಣೆ ನಿನ್ನ ಇಷ್ಟು ಹಾಳು ಮಾಡಿದ್ದೆ, ಎಲ್ಲದಕ್ಕೂ ಉಲ್ಟಾ ಸೇರಿ ಜವಾಬ್ ಕೊಡ್ತೀಯ. ನೀನ್ ಯಾವಾಗ ಎಣ್ಣೆ ಹೊಡಿದ್ಯಾ? ಇಲ್ಲ. ಆಯ್ತಾ, ನಾನು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಪ್ಪ. ಒಂದ್ ಕಡೆ 50 ರೂಪಾಯಿಗೆ 50 ಬಾಟ್ಲು ಎಣ್ಣೆ ಕೊಡ್ತಾವ್ರೆ, ಇನ್ನೊಂದ್ ಕಡೆ 50 ರೂಪಾಯಿಗೆ 10 ಬಾಟ್ಲು ಲಿಮೆನ್ ಜ್ಯೂಸ್ ಕೊಡ್ತಾವ್ರೆ. ನೀನ್ ಯಾವ್ದನ್ ಚೂಸ್ ಮಾಡ್ತೀಯಾ? ನಾನ್ ಲೆಮನ್ ಜ್ಯೂಸೇ ತಗೊಂತೀನಿ. ಎಣ್ಣೆ ತಗೊಂಡ್ಬಿಟ್ಟು ನನ್ ಬಾಡಿ ನಾನೇ ಕಾಲ್ ಮಾಡ್ಕೊಂಡ್ಲಿ. ನೋಡ್ರ ಲೆಮನ್ ಜ್ಯೂಸ್ ನಿನ್ ತಲೆ ಎಷ್ಟು ಹಾಳು ಮಾಡಿದೆ. ನೀನ್ ಉಲ್ಟಾ ಸೀದಾ ಜವಾಬ್ ಕೊಡ್ತಾ ಇದೀಯ. ಇವಾಗ ಯಾರಾದ್ರೂ 50 ರೂಪಾಯಿಗೆ 50 ಬಾಟ್ಲು ಎಣ್ಣೆ ಕೊಡ್ತಾವ್ರೆ ಅಂದ್ರೆ ಅದನ್ನ ನಾವು ತಗೊಂಡ್ಬಿಡ್ಬೇಕು. ಅದನ್ನ ತಗೊಂಡ್ಬಿಟ್ಟು ನಾವು 50 ರೂಪಾಯಿ ಒಂದ್ ಬಾಟ್ಲಂಗೆ ಬೇರೆಯವ್ರಿಗೆ ಮಾರ್ಬಿಟ್ಟು ಕಾಸು ಮಾಡ್ಬೇಕು. ನೀನ್ ಜೀವನ ಕೊಟ್ಟು ಬರೀ ನಿಂಬೆ ಜ್ಯೂಸೇ ಕುಡಿತಾ ಇದ್ದೆ. ಇವಾಗ ನಾನ್ ಬೆಸ್ಟ್, ನೀನ್ ಬೆಸ್ಟ್. ಗುರುಗಳೇ ನಮಸ್ಕಾರ. ಆಯುಷ್ಮಾನ್ ಭವ. ಗುರುಗಳೇ ನಮ್ ಕೈ ನೋಡಿ ನನ್ ಮದ್ವೆ ಯಾವ್ದಾಗತ್ತೆ ಅಂತ ಹೇಳಿ. ನಿಮ್ ಕೈ ನೋಡೋ ಅವಶ್ಯಕತೆ ಇಲ್ಲ, ನಿನ್ ಮುಖಾನೇ ಹೇಳ್ತಾ ಇದೀನಿ ನಿನ್ ಮದ್ವೆ ಆಗಲ್ಲ ಅಂತ. ನಿಜಾನೇ ಹೇಳ್ತಾ ಇದೀನಿ. ಟೈಮ್ ವೇಸ್ಟ್ ಮಾಡ್ಬಿಡ, ಒಳ್ಳೆ ದಿನ ಮತ್ತೆ ಕಾಲ ನೋಡಿ ಸತ್ತೋಗ್ಬಿಡು. ನೋಡ್ತಾ ದೇವ್ರೆ ಏನ್ನ ಹೊಸ ವರ್ಷ ಬಂತು. ಅದಕ್ಕೆ ಇವಾಗ ನೋಡಿ ನಾನು ಹೆಂಗ್ ಕಮ್ ಬ್ಯಾಕ್ ಆಗ್ತೀನಿ ಅಂತ. ಮಗು ಅದಕ್ ನಿಂಗ್ ಹೊಸ ವರ್ಷ ಅಲ್ಲ, ಹೊಸ ಜನ್ಮ ಬೇಕಪ್ಪ. ಅವನು ಆನ್ಲೈನ್ ಅಲ್ಲೇ ಅವನೇ, ನೀನು ಆನ್ಲೈನ್ ಅಲ್ಲೇ ಇದೆಯಾ. ಆದ್ರೂ ಒಬ್ರು ಮಾತಾಡ್ತಾ ಇಲ್ಲ. ನಿಮ್ಮಿಬ್ರು ಮಧ್ಯ ಗೆದ್ದಿದ್ದು ಈಗೋ, ಅದೇ ಸೋತಿದ್ದು ನೆನೆ ಮ್ಯಾಚ್ ಅಲ್ಲಿ CSK. ಅನ್ಕಂಡೆ ನನ್ ಮಗ ನನ್ ಬುಡಕ್ಕಿನ್ನು ಯಾಕೆ ಬತ್ತಿಲ್ವಲ್ಲ ಅಂತ. ನಂಗ್ ಬೇಜಾರೈತೈತೆ, ಹೋಗಪ್ಪ. ಯಾಕೆ ಮಾಮ್ನ ಸೋತೋಗಿತ್ಕ? ಅಲ್ಲ ಅಲ್ಲೇ ನಿಮ್ ಜೊತೆ ನಮ್ಗೆ ಇನ್ನೊಂದ್ ಮ್ಯಾಚ್ ಇರ್ಬೇಕಾಯ್ತ್ಲೇ. ಅಲ್ವಾ? ಸುಮ್ನೆ ಬಿಟ್ಟಿ 2 ಪಾಯಿಂಟ್ಸ್ ಆದ್ರೂ ಸಿಗೋದು. ಕ್ರೇಜಿ ಬಾಲಿಂಗ್ ಅಪ್ಪ ನಿಮ್ದು. ಅದ್ರಲ್ಲ ಅನ್ಶುಲ್ ಕಂಬೋಜ್ ಅಂತೂ ಏನ್ ಬಾಲಿಂಗು. 2 ಓವರ್ಗೆ 63 ರನ್, 4 ಓವರ್ ಹಾಕ್ಬಿಟ್ರೆ 100 ರನ್ ಫಿಕ್ಸ್. ಇದೊಂದು ಹಿಸ್ಟ್ರಿ ಆಗ್ಬಿಡೋದು ನಿಮ್ಗೆ. CSK ಬರೀ ಬ್ಯಾಟರ್ಸ್ ಎಲ್ಲ ಬಾಲರ್ 100 ರನ್ ಹೊಡಿತಾರೆ. ಮಿರ್ಚಲ್ ಮಾರ್ಷು 4 ಸಿಕ್ಸ್, ಪೋರಾನು 4 ಸಿಕ್ಸ್. ನಿಮ್ಮನ್ನ ಪಾಯಿಂಟ್ಸ್ ಟೇಬಲ್ ಅಲ್ಲಿ 6th ಪ್ಲೇಸ್ ಕಳ್ಸಕ್ಕೆ ಬರೀ 6 ಅಲ್ಲೇ ಹೊಡ್ ಕಳ್ಸೋರು. ನಾನೀಗ ನಿನ್ನೆ ಬೆಳಗ್ಗೆನೆ ಗೊತ್ತಾಗ್ಬಿಟ್ಟಿತ್ತು ಲಕ್ನೋವೇ ಗೆಲ್ಲದಂತ. ಹೌದಾ? ನಿಂಗೆ ಗೊತ್ತಾಗಿತ್ತು? ಯಾಕಂದ್ರೆ ಯಾರ ಹತ್ರ ಏನು ಕಳ್ಕೊಳಕ್ ಇರಲ್ವೋ ಅವ್ರು ಪಡ್ಕೊಳ್ಳೋರ್ ತಿಕ್ಕ ಹೊಡಿಯೋದು ಜಾಸ್ತಿ. ಮಚಾಲೆ ಒಂದ್ ಪಕ್ಷ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಅಲ್ಲಿ ಇರೋ ಜೊತೆ ಆಡ್ಕೊಂಡ್ಬಿಡೋದು. ಈ ಕೆಳಗಡೆ ಇರೋ ಗೋಳಿ ಮಕ್ಕಳು ಅವ್ರು ಹೋಗಲ್ಲ, ಓವರ್ಗೂ ಬಿಡಲ್ಲ. ಆದ್ರೂ ಬಿಡಪ್ಪ, ನೀವು ಸಕ್ಕತ್ತಾಗಿ ಸೋಲ್ತೀರಾ. ಎಲ್ಲರೂ ಗೆಲ್ಲೋದೇ ಡಿಫ್ರೆಂಟ್ ಆಗಾರೆ, ನೀವು ಸೋಲೋದೇ ಡಿಫ್ರೆಂಟ್ ಆಗಿ. ನೀವು ಇಲ್ಲ ಮಾರಿ, ಇನ್ನೂ ಮ್ಯಾಚಸ್ ಐತೆ, ಬಂದೇ ಬರ್ತೀವಿ ಅಂತ ಕನ್ಸ್ಗಳನ್ನೆಲ್ಲ ಬಿಟ್ಬಿಟ್ಟು ಕ್ಯಾಲ್ಕುಲೇಟ್ ಇಟ್ಕೊಂಡು ಯಾರು ಗೆದ್ರೆ ಬರ್ತೀವಿ, ಯಾರು ಸೋದ್ರೆ ಬರ್ತೀವಿ, ಯಾರು ಎಷ್ಟು ರನ್ನಿಂದ ಗೆದ್ರೆ ಬರ್ತೀವಿ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕುತ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ನಮ್ಗೆ ಪಂಜಾಬ್ಗಿರೋ ಮ್ಯಾಚ್ ಅಲ್ಲಿ ಗೊತ್ತಲ್ಲ ನೀವು ಅಂಕಲ್ ಮಕ್ಳು ಯಾರಿಗೆ ಸಪೋರ್ಟ್ ಮಾಡ್ಬೇಕಂತ.